ಅರ್ಜಿ ಸಲ್ಲಿಸಿದ 3 ದಿನಗಳಲ್ಲಿ ಖಾತೆ ಸೇರುವುದು ಪಿಎಫ್ ಹಣ ಇವರಿಗೆ ಮಾತ್ರ ಸಿಗುವುದೇ ಇಲ್ಲ ಪ್ರಯೋಜನ. ನಮಸ್ಕಾರ ಸ್ನೇಹಿತರು, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಪಿಎಫ್ ಹಣವನ್ನು ತಕ್ಷಣ ಬಯಸುವವರಿಗೆ ಇಪಿಎಫ್ಒ ಇತ್ತೀಚಿನ ನವೀಕರಣವನ್ನು ನೀಡಿದೆ. ಈ ಸೂಚನೆಗಳನ್ನು ಅನುಸರಿಸುವವರಿಗೆ ಗರಿಷ್ಠ 3 ದಿನಗಳಲ್ಲಿ ಪಿಎಫ್ ಹಣ ಖಾತೆ ಸೇರುತ್ತದೆ. ಪಿಎಫ್ ಹಣಕ್ಕಾಗಿ ಅರ್ಜಿ ಸಲ್ಲಿಸುವ ವೇಳೆ ನೀವು ಅನುಸರಿಸುವ ಹಂತಗಳು ಹಣ ನಿಮ್ಮ ಖಾತೆಗೆ ಸೇರಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ ಎಂದು ಇಪಿಎಫ್ಒ ಹೇಳಿದೆ. ಆದ್ದರಿಂದ ಬುದ್ಧಿವಂತಿಕೆಯಿಂದ ವರ್ತಿಸಿದರೆ ಕೇವಲ 3 ದಿನಗಳಲ್ಲಿ ಪಿಎಫ್ ಹಣವನ್ನು ಪಡೆಯಬಹುದು. 3 ದಿನಗಳಲ್ಲಿ ಖಾತೆಗೆ ಸೇರುತ್ತದೆ ಪಿಎಫ್ ಹಣ. ಪಿಎಫ್ ಕ್ಲೈಮ್ ಸಲ್ಲಿಸಿ ಕೇವಲ 3 ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಕ್ರೆಡಿಟ್ ಆಗಬೇಕಾದ್ರೆ ಈ ಹಂತವನ್ನು ಅನುಸರಿಸಬೇಕು. ಅಂದರೆ ಇಪಿಎಫ್ಒ ಪ್ರಕಟಿಸಿದ ವಿಡಿಯೋಗಳು ಮತ್ತು ಮಾಹಿತಿಯನ್ನು ನೋಡುವ ಮೂಲಕ ಯಾವಾಗಲೂ ನಿಯಮಗಳು ಮತ್ತು ನಿಬಂಧನೆಗಳ ಬಗ್ಗೆ ತಿಳಿದಿರಬೇಕು. ಎಲ್ಲ ಕೇಂದ್ರ ಸರ್ಕಾರಿ ಸೇವೆಗಳನ್ನು ಒಂದೇ ಸ್ಥಳದಲ್ಲಿ ಒದಗಿಸುವ ಉಮಾಂಗ್ ಅಪ್ಲಿಕೇಶನನ್ನು ಬಳಸಬೇಕು. ನಿಮ್ಮ KYC ವಿವರಗಳು, ಆಧಾರ್, ಪ್ಯಾನ್ ಮತ್ತು ನಿಮ್ಮ PF ಖಾತೆಗೆ ಲಿಂಕ್ ಮಾಡಲಾದ ಬ್ಯಾಂಕ್ ವಿವರಗಳನ್ನು ಯಾವಾಗಲೂ ನವೀಕರಿಸುತ್ತಿರಬೇಕು. ಮದುವೆ ಅಥವಾ ಯಾವುದೇ ಇತರ ಉದ್ದೇಶಕ್ಕಾಗಿ PF ಮೊತ್ತವನ್ನು ಹಿಂಪಡೆಯುವಾಗ ಯಾವುದೇ ಶುಲ್ಕವನ್ನು ಪಾವತಿಸದೆ ಮನೆಯಿಂದಲೇ ಆನ್ಲೈನ್ನಲ್ಲಿ ರಿಕ್ವೆಸ್ಟ್ ಸಲ್ಲಿಸಬಹುದು. ನಿಮ್ಮ ರಿಕ್ವೆಸ್ಟ್ ಸರಿಯಾಗಿರುವುದರಿಂದ PF ಮೊತ್ತವನ್ನು ನಿಖರವಾಗಿ 3 ದಿನಗಳಲ್ಲಿ ಪ್ರಕ್ರಿಯೆಗೊಳಿಸಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. 3 ದಿನಗಳಲ್ಲಿ PF ಹಣ ಯಾರಿಗೆ ಸಿಗೋದಿಲ್ಲ? ಈ ಮೇಲೆ ಹೇಳಿದ ಹಾಗೆ ಯಾವುದೇ ಹಂತಗಳನ್ನು ಅನುಸರಿಸದಿದ್ದರೆ ನಿಮ್ಮ PF ಕ್ಲೈಮ್ ಖಂಡಿತವಾಗಿಯೂ ನಿರೀಕ್ಷೆಯಂತೆ ಸ್ವೀಕರಿಸಲ್ಪಡುವುದಿಲ್ಲ. ಹೀಗಾದಾಗ 3 ದಿನಗಳಲ್ಲಿ ಹಣವೂ ಬರುವುದಿಲ್ಲ. ಇಲ್ಲಿ ನೀವು ಇಪಿಎಫ್ಒ ನಿಯಮಗಳು ಮತ್ತು ಹೊಸ ಕಾರ್ಯವಿಧಾನಗಳ ಬಗ್ಗೆ ಏನು ತಿಳಿದುಕೊಂಡಿರದ ಕಾರಣ ಅಧಿಕೃತ ವೆಬ್ಸೈಟ್ ಅಥವಾ ಜಾಗೃತಿ ವಿಡಿಯೋಗಳನ್ನು ನೋಡಿರುವುದಿಲ್ಲ. ಹಾಗಾಗಿ PF ಖಾತೆಯಲ್ಲಿ ಯಾವುದೇ ಮಾಹಿತಿಯನ್ನು ನವೀಕರಿಸಿರುವುದಿಲ್ಲ. KYC ವಿವರಗಳನ್ನು ಕೂಡ ಲಿಂಕ್ ಮಾಡಲಾಗಿರುವುದಿಲ್ಲ. ಹೀಗಾಗಿ ಆನ್ಲೈನ್ನಲ್ಲಿ PFಗೆ ಅರ್ಜಿ ಸಲ್ಲಿಸುವುದು ಹೇಗೆ ಎಂದು ತಿಳಿದಿರುವುದಿಲ್ಲ. ಅದಕ್ಕಾಗಿ PF ಕ್ಲೈಮ್ ಫಾರ್ಮನ್ನು ಸಲ್ಲಿಸಲು ವೈಯಕ್ತಿಕ ಸಲಹೆಗಾರರಿಗೆ ಪಾವತಿಸಬೇಕಾಗುತ್ತದೆ. ಇದು ಸುಲಭವಾಗಿ ಮಾಡಬೇಕಾಗಿದ್ದ ಕೆಲಸಕ್ಕೆ ಹಣ ಪಾವತಿಸುವಂತೆ ಮಾಡುತ್ತದೆ. ಇದಲ್ಲದೆ KOC ನವೀಕರಿಸದಿದ್ದರೆ ಕ್ಲೈಮನ್ನು ತಿರಸ್ಕರಿಸುವ ಅವಕಾಶವಿದೆ. ಒಟ್ಟಾರೆಯಾಗಿ ಇದು ಹಣ ಮತ್ತು ಸಮಯದ ವ್ಯರ್ಥ. ಇಪಿಎಫ್ಒ ಅಂತಿಮವಾಗಿ ಹೇಳೋದು ಏನೆಂದರೆ, ಇಪಿಎಫ್ಒ ಹೇಳುವುದು ಅದನ್ನೇ. ಎಲ್ಲ PF ಸದಸ್ಯರು ಬುದ್ಧಿವಂತರಾಗಿರಬೇಕು. KYC ವಿವರಗಳನ್ನು ತಕ್ಷಣ ನವೀಕರಿಸಿ ಉಮಾಂಗ್ ಅಪ್ಲಿಕೇಶನ್ ಅಥವಾ ಇಪಿಎಫ್ಒ ಪೋರ್ಟಲನ್ನು ಬಳಸಿ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.